ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ SA2 ಪರೀಕ್ಷೆ ಏಪ್ರಿಲ್ 2026 6/4/2026 ನಡೆಯಿತು. ಆ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಯಾರೆಲ್ಲ ನಮ್ಮ ಪ್ರಾಕ್ಟೀಸ್ ಪೇಪರ್ಸನ್ನು ನೋಡಿದ್ದೀರಿ ಅವ್ರಿಗೆ ತುಂಬಾ ಪ್ರಶ್ನೆಗಳು ಸಿಕ್ಕಿರ್ಬೋದು ಅಂತ ಹೇಳ್ತಾ ಇದೇ ತನ್ನಾಗಿರ್ತಕ್ಕಂಥ ನಿಮ್ಮ 8th ಸ್ಟ್ಯಾಂಡರ್ಡ್ನಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳು, LBAಗಳು, FA ಕ್ವಶನ್ ಪೇಪರ್ಸ್, LBA ಪ್ರಶ್ನೆ ಪತ್ರಿಕೆ ಎಲ್ಲವುಗಳು ಕೂಡ ಅವೈಲೇಬಲ್ ಮಾಡ್ತಾರೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡುವ. ಫಸ್ಟ್ MCQ 4 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೇಳಿದರು ಸುಬಹಕ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿತು. ಈ ಪ್ರಶ್ನೆನೂ ಕೂಡ ನಾವು ಹೇಳಿತ್ತು. ಸುಬಹದ ವಿರುದ್ಧಾರ್ಥಕ ಶಬ್ದ ಶಾಮ್ ಅಂತ ಆಗ್ತದೆ, ರಾತ್ದ ಏನಾಗ್ತದಪ್ಪ ಅಂದರೆ ದೀನ್ ಅಂತ ಆಗ್ತದೆ. ಸಬೇರ ಅಂತಂದರೆ ಸುಬಹಕ್ಕಿರ್ತಕ್ಕಂಥ ಸಮನಾರ್ಥಕ ಪದ. ಇನ್ನು ಬಾಲಕ ಅನ್ಯಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಬಾಲಕದ ಏನಾಗ್ತದಪ್ಪ ಅಂದರೆ ಆಪ್ಷನ್ ಎ ಬಾಲಕಿ, ಆಪ್ಷನ್ ಇ ಬಾಲ್ಕಿ, ಆಪ್ಷನ್ ಸಿ ಬಾಲಿಕಾ, ಆಪ್ಷನ್ ಡಿ ಬಾಲ. ಸೊ ಬಾಲಕದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಬಾಲಿಕಾ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಕೀಲಾಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಎ ಕೀಲೋ, ಬಿ ಕೀಲೆ, ಸಿ ಕೀಲಾಯೆ, ಡಿ ಕೀಲೋ. ಸೊ ಕೀಲಾ ಕೀಲೆ ಅಂತಕ್ಕಂಥದ್ದಾಗ್ತದೆ. ಆಪ್ಷನ್ ಬಿ ಕೀಲೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 4 ನಿಮ್ನಲಿಖಿತೋं में से ಶುದ್ಧ ವರ್ತನಿ ವಾಲಾ ಶಬ್ದ ಹೇ. ಯಾವುದು ಕರೆಕ್ಟಾಗಿರ್ತಕ್ಕಂಥ ಶುದ್ಧ ವರ್ತನಿ ಇದೆ ಕೇಳಿದರು. ಎ ಅಭಿಲಾಷ, ಬಿ ಅಭಿಲಾಷ, ಸಿ ಅಭಿಲಾಷ, ಡಿ ಅಭಿಲಾಷ. ಸೊ ಡಿ ಅಭಿಲಾಷ ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ವರ್ತನೀಯ ಶಬ್ದ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ರಾಜುಕೋ ಅಚಾನಕ್ ಏಕ್ ಡ್ಯಾಶ್ ಸುಜಾ, ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೊ ದರ್ ಆನ್ಸರ್ ಈಸ್ ಉಪಾಯ ಅಂತಕ್ಕಂಥದ್ದು ಇತ್ತು. ಹಮ್ ಘೋಡೆ ಪರ್ ಡ್ಯಾಶ್ ಕರ್ತೆ ಹೇ ಅಂತ ಇದೆ. ಸೊ ಹಮ್ ಘೋಡೆ ಪರ್ ಸವಾರಿ ಕರ್ತೆ ಹೈ, ಸವಾರಿ ಇಸ್ ದ ರೈಟ್ ಆನ್ಸರ್ ಅಂತ ಬರಿಬೇಕಿತ್ತು. ಇನ್ನು ಸೂಚನಾನುಸಾರ ಉತ್ತರಗಳನ್ನು ಬರಿಬೇಕು. 71 ಅಂದರೆ 71ಕ್ಕೆ ಹಿಂದಿಯಲ್ಲಿ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದನ್ನು ಇಕಹತ್ತರ್ ಅಂತ ಕರೀತಾರೆ. ಇನ್ನು ಉದಾಹರಣೆ ಏನಿದೆ ನೋಡಿ. ವಹ ನೃತ್ಯ ಕರ್ತಿ ಹೇ, ವೇ ನೃತ್ಯ ಕರ್ತಿ ಹೈ. ಓಕೆ, ವೇ ಆಗಬೇಕದು. ವಹ ಗೀತ ಗಾತಿ ಹೈ ಅಂತ ಇದೆ, ವೇ ಗೀತ ಗಾತೆ ಹೈ ಅಂತಕ್ಕಂಥದ್ದು ಬರೀಬೇಕು. ವಹ ಇದ್ದಲ್ಲಿ ವೇ ಮಾಡಬೇಕು, ಗಾತಿ ಇದ್ದಲ್ಲಿ ಗಾತೆ ಅಂತ ಬರೆದು ಹೈ ಅಂತ ಕೊಡಬೇಕು. ಸೊ ಅದು ಏನಾಗ್ತದಪ್ಪ ಅಂದ್ರೆ ಬಹುವಚನ ರೂಪದಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪರಿವರ್ತನೆ ಬರ್ತದೆ. 2 ಮಾರ್ಕರ್ ಕ್ವಶನ್ಸ್ 6 ಇತ್ತು. ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 12 ಅಂಕ. ರೇಲ್ಗಾಡಿ ನಹಿ ರುಕಿತೋ ಕ್ಯಾ ಹೋತಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ರೇಲ್ಗಾಡಿ ನಹಿ ರುಕಿತೋ ಅನೇಕ ಲೋಗೋ ಕಿ ಜಾನ್ ಚಲಿ ಜಾತಿ ಥಿ ಅಂತ ಬರೀಬೇಕು. ಇನ್ನು ಕುಮಾರ್ ಕೆ ಮೈಸೂರು ಯಾತ್ರಾಕ್ಕೆ ಬಾರೆ ಮೇ ಲಿಖಿಯೇ, ಈ ಪ್ರಶ್ನೆನೂ ಕೂಡ ನಾವು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ ಪ್ರಾಕ್ಟೀಸ್ ಪೇಪರಲ್ಲಿ. ಕುಮಾರ್ अपने माता पिता के साथ छुट्टियां बिताने मैसूरू गया था. वहाँ उसने चामुंडी पहाड़, चिड़ियाघर, राजमहल, वृंदावन बगीचा, ललित महल आदि को देखा. मैसूರು एक सुंदर नगर है ಅಂತ ಬರೆದ್ರೆ ಸಾಕು. ಇನ್ನು ಬಿಟಿಯಾ ಮಾ ಕೋ ಕ್ಯಾ ದಿಖಾನಾ ಚಾತಿ ಹೇ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅಂದರೆ ಆ ಮಗು ತಾಯಿಗೆ ಏನನ್ನು ತೋರಿಸ್ಬೇಕು ಅಂದ್ಕೊಂಡಿತ್ತು ಅಂತ ಕೇಳಿದ್ದಾರೆ. ಬಿಟಿಯಾ ಮಾ ಕೋ ಹಾತ್ ಮುಹ್ ಪರ್ ಲಗಿ ಮಿಟ್ಟಿ ದಿಖಾನಾ ಚಾತೆ ಹೇ. ಸೊ ಕೈ ಮತ್ತು ಬಾಯಿಗೆ ಏನಾಗಿತ್ತಪ್ಪ ಅಂದರೆ ಮಣ್ಣು ಹತ್ತಿತ್ತು. ಅದನ್ನು ಏನು ಮಾಡಿತ್ತಪ್ಪ ಅಂದರೆ ಆ ಮಗು ಆ ಹುಡುಗಿ ತಾಯಿಗೆ ತೋರಿಸ್ಬೇಕಂತ ಅಂದ್ಕೊಳ್ತಾಳೆ. ಇನ್ನು ಚಾದರ್ ಕೈಸೆ ಬನ್ತಿ ಹೇ ಅವ್ರ ಸಾಗರ್ ಕೈಸೆ ಬಂತಾ ಹೇ ಅಂತ ಇದೆ. ಇಲ್ಲಿ ಸೂತ್ ಸೂತ್ ಮಿಲನೆ ಸೆ ಚಾದರ್ ಬಂತಾ ಹೇ. ಸೂತ್ ಅಂದರೆ ನೂಲು. ಓಕೆ, ಒಂದೊಂದು ನೂಲಿನ ದಾರವನ್ನು ಹಿಡಿದುಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ಚಾದರ್ ಅಂದರೆ ಹಾಸಿಗೆನ ಮಾಡ್ಬೋದು. ಅದೇ ಥರ ಬೂಂದು ಬೂಂದು ಮಿಲ್ನೈಸ್ತಿ, ಹನಿ ಹನಿ ಕೂಡಿ ಏನಾಗ್ತದಪ್ಪ ಅಂದ್ರೆ ಸಾಗರ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಪದ್ಯದಲ್ಲಿತ್ತು. ಅದನ್ನು ಕೂಡ ನೀವು ಆರಾಮಾಗಿ ಬರಿಬೋದು. ಇನ್ನು ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿತ್ತು. ಬಸವಣ್ಣ ಜಿ ಕಾ ಸಂದೇಶ್ ಕ್ಯಾ ಥಾ ಅಂತ ಕೇಳಿದ್ದಾರೆ. ಎಸ್, ಬಸವಣ್ಣ ಜಿ ಕಾ ಸಂದೇಶ್ ಥಾ ಕಾಯಕವೇ ಕೈಲಾಸ. इसका मतलब है कर्म ही पूजा है तथा उनके वचन भक्ति पर ही नहीं सभी प्रकार के भेदभाव से मुक्त होने का संदेश भी देते हैं. ಸೊ ಒಟ್ಟಾರೆ ಬಸವಣ್ಣನವರ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಕಾಯಕವೇ ಕೈಲಾಸ. ಇದರ ಅರ್ಥ ಕೆಲಸವೇ ಏನಾಗಬೇಕಪ್ಪ ಅಂದ್ರೆ ಪೂಜೆ ಆಗಬೇಕು ನಮ್ಮ ಕಾರ್ಯ. ಅಂದರೆ ಉನ್ಕೆ ವಚನ್ ಭಕ್ತಿ ಪರ್ ಹಿ ನಹಿ, ಅವರ ವಚನಗಳು ಕೇವಲ ಭಕ್ತಿ ಮೇಲೆ ಇಲ್ಲ, ಎಲ್ಲ ಪ್ರಕಾರದ ಭೇದ ಭಾವಗಳಿಂದ ತೊಲಗಿಸ್ತಕ್ಕಂಥ ಸಂದೇಶಗಳು ಸೊ ಅನ್ನ ಬಸವಣ್ಣನವರ ವಚನಗಳಲ್ಲಿದೆ ಅಂತಕ್ಕಂಥದ್ದು ಇತ್ತು. ಇನ್ನು ಬಸವಣ್ಣಕ್ಕೆ ಅನುಸಾರ ಕ್ಯಾ ಕ್ಯಾ ನಹಿ ಕರ್ನಾ ಚಾಹಿ, ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿತ್ತು. ಬಸವಣ್ಣನವರ ಅನುಸಾರ ನಾವು ಏನೇನು ಮಾಡಬಾರ್ದು ಅಂತ ಇದೆ. ಸೊ ಬಸವಣ್ಣಕ್ಕೆ ಅನುಸಾರ ಚೋರಿ ನಹಿ ಕರ್ನಿ ಚಾಹಿಯೇ, ಹತ್ಯಾ ನಹಿ ಕರ್ನಿ ಚಾಹಿಯೇ, झूठ नहीं बोलना चाहिए, क्रोध ऋणा नहीं करनी चाहिए, अपनी प्रशंसा दूसरों की निंदा आदि नहीं करनी चाहिए और इसकी आवश्यकता नहीं होती ಅಂತ ಇದೆ.
ಸೊ ನಾವು ಬೇರೆಯವ್ರದ್ದು ಕಳುವು ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಸುಳ್ಳು ಮಾತನಾಡಬಾರದು, ಸಿಟ್ಟು, ಓಕೆ, ನಿಂದನೆಯನ್ನು ಮಾಡಬಾರ್ದು, ನಮ್ಮ ಸ್ತುತಿಯನ್ನು ನಾವೇ ಮಾಡಬಾರ್ದು ಅಂತಕ್ಕದ್ದನ್ನು ಎಲ್ಲ ಏನು ಮಾಡಿದ್ದಾರಪ್ಪ ಅಂದರೆ ಬಸವಣ್ಣನವರು ಹೇಳಿದ್ದಾರೆ. ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಹೇಳಿದರು. ತುಮ್ ವೀರು ಹೋ, ನೀನು ವೀರನಾಗಿದ್ದಿ, ಧನ್ಯ ಹೇ ತುಮಾರಿ ಮಾತೃಭೂಮಿ, ನಿನ್ನ ಜನ್ಮಭೂಮಿ ಧನ್ಯವಾಗಿದೆ ಅನ್ನೋದನ್ನು ನೀವೇನು ಮಾಡ್ಬೋದು, ಬರಿಬೋದು. ಇನ್ನು 3 ಮಾರ್ಕರಲ್ಲಿ ದೀವಾನೆ ಆಮ್ और दीवाने खास के बारे में लिखे, ಈ ಪ್ರಶ್ನೆನೂ ಕೂಡ ನಾವು ಪ್ರಾಕ್ಟೀಸ್ ಪೇಪರಲ್ಲಿ ಕೊಟ್ಟಿತ್ತು. दीवानी आमे 60 सुंदर खंबे हैं, वे लाल पत्थरों से बने हैं, दीवाने खास संगमरमर से बना है, इसकी भीतरी दीवारों की नक्काशी बहुत बढ़िया है. इन्हें चूहे ने कबूतरों की मदद किस प्रकार की ಕೇಳಿದ್ದಾರೆ. सो चूहे ने जाल में फंसे कबूतरों को अपने दांतों की सहायता से काटकर उनकी मदद की ಅಂತ ಇದೆ. ಇನ್ನು ಭಾರತ್ ಕಿ ಏಕತಾ ಕೈಸೆ, ಇದನ್ನು ಸ್ವಲ್ಪ ಲಾಂಗ್ ಆಗಿ ಬರೀರಿ. ಅಲ್ಲಿ ಸಿಕಂದರ್ ಮತ್ತು ಪುರೂರವ ಪಾಠದಲ್ಲಿದೆ. ಸೊ ಭಾರತ್ ಕಿ ಏಕತಾ ಸದೃಢ ಹೇ, ಅಲ್ಲಿರ್ತಕ್ಕಂಥ ಇನ್ನೊಂದು 2-3 ಲೈನ್ಸ್ಗಳನ್ನು ನೀವೇನು ಮಾಡಿರಿ, ಬರೆದ್ರೆ ನಿಮಗೆ 3 ಔಟ್ ಆಫ್ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಗದ್ಯ ಭಾಗವನ್ನು ಓದಿ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ಅಕ್ಷರ ಶಬ್ದ ಕಾ ಅರ್ಥ ಕ್ಯಾ ಹೇ ಅಂತ ಕೇಳಿದ್ದಾರೆ. ಅದೇನಾಗಬೇಕಂದ್ರೆ अक्षर शब्द का अर्थ है जो घट ना सके या नष्ट न हो सके. इन भाषा की आवश्यकता किसके लिए ज़रूरी है. परस्पर विचार विनिमय के लिए भाषा की आवश्यकता है. प्रारंभ में मानव अपने विचार किसके माध्यम से प्रकट करते थे. प्रारंभ में चित्रों के माध्यम से मानव अपने विचार प्रकट करता था ಅಂತ ಬರೆದ್ರೆ ಸಾಕು. ಲಾಸ್ಟ್ ಪದ್ಯ ಇದೆ. ಇದೇ ಪದ್ಯವನ್ನು ಕೇಳಿತು ಮಾಡಲಲ್ಲಿ ಕೂಡ. ಸೂರಜ್ ಸಾ ದಮ್ಕು ಮೇ, ಚಂದ ಸಾ ಚಮಕು ಮೇ, झलमल झलमल उज्ज्वल तारों की दमकू में मेरी अभी लाशा है ಅಂತ ಬರೆದ್ರೆ ಸಾಕು. ಒಂದು ಪತ್ರ ಕೇಳಿದ್ದಾರೆ. अपनी पढ़ाई के बारे में बताते हुए पिताजी के नाम एक पत्र लिखिए ಅಂತ ಕೇಳಿದ್ದಾರೆ. ಇದು ವೈಯಕ್ತಿಕ ಪತ್ರ. ಸೊ ಫಸ್ಟ್ ಇಲ್ಲಿ ದಿನಾಂಕ ಹಾಕಬೇಕು, 6/4/2026. ಪ್ರೇಷಕ, ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಅಂತ ಬರೀರಿ. ಇಲ್ಲಿ ನಾ 8ವಿ ಕಕ್ಷಾ ಅಂತ ಬರೆದಿದ್ದೀನಿ. ಇದು ಆ್ಯಕ್ಚುಲಿ 7ವಿ ಕಕ್ಷಾ ಅಂತ ಬರೀಬೇಕು, ಯಾಕಂದರೆ ನೀವೆಲ್ಲ 7ನೇ ತರಗತಿ ಅಲ್ವಾ. ಎಸ್. ಆಮೇಲೆ ಆದರಣೀಯ ಪಿತಾಜಿ ಬರೀರಿ, ಸಾದರ ಪ್ರಣಾಮ ಅಂತ ಬರೀರಿ. ಅವಾಗ ಪತ್ರದಲ್ಲಿರ್ತಕ್ಕಂಥ ಏನು ಬರೀಬೇಕು, ಮೈ यहाँ कुशल हो, आशा है आप सभी स्वस्थ और प्रसन्न होंगे. हमारे विद्यालय में द्वितीय संकलन परीक्षा हो रही है. मैं परीक्षा के लिए अच्छी तरह से तैयारी किया हूँ. हमारे विद्यालय के सभी अध्यापकगण बहुत अच्छा अध्यापन किए हैं. मुझे आशा है कि इस साल भी A+ श्रेणी में उत्तीर्ण होगा. घर के सभी बुजुर्गों को नमस्कार. छोटे बच्चों को ढेर सारा प्यार कहना. इस पत्र के लिए आप उत्तर ज़रूर लिखना. ಧನ್ಯವಾದ. आपका प्रिय ಪುತ್ರ ಪರಶುರಾಮ. ಸೊ ಸೇವಾಮೆ ಅಂತ ಬರೆದು ತಂದೆ ಹೆಸರು ಹಾಕಿ ಊರು ಅಂತ ಬರೆದ್ರೆ ಸೊ ಈ ಪತ್ರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು 7ನೇದಲ್ಲಿರ್ತಕ್ಕಂಥ SA2 ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇಷ್ಟು ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ ನಿಮ್ಮ 8ನೇ ಎಲ್ಲ ವಿಡಿಯೋಗಳಿದ್ದಾವೆ, ಅವುಗಳನ್ನ ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ.